ರಮೇಶ್ ಕತ್ತಿಯವರು ಮೀಸಿ ತಿರುಗಿಕೊಂಡು ಎಲ್ಲರೂ ಮೀಸಿ ತಿರುವಂಥ ಒಂದು ಏನಪ್ಪ ಅಂತಂದ್ರೆ ಫನ್ ರಾಜಕೀಯ ಸ್ಟಾರ್ಟ್ ಆಗ್ಯದ. ಇರಲಿ, ಗೆಲುವಿಗೆ ಅಂತ ಮಹತ್ವ ಇರ್ತದೆ. ಹಾಗಂತೇಳಿ ಗೆಲುವು ಎಲ್ಲ ಅಲ್ಲ. ಇವತ್ತು ಗೆದ್ದವ ನಾಳೆ ಸೋಲ್ಬೋದು, ನಾಳೆ ಸೋತಾವ ನಾಳೆ ಗೆಲ್ಬೋದು. ಒಂದು ಸೈಕಲ್, ಯಾರು ಗೆಲ್ಲಿ ಏನೋ ಗೆಲ್ಲಿ, ಅಲ್ಲಿ ರೈತರಿಗೆ ಒಳ್ಳೆಯದಾದ್ರೆ ಸಾಕ, ಅವ್ರ ತೂಕದಲ್ಲಿ ಮೋಸ ಹೋಗದಿದ್ದರೆ ಸಾಕ. ಅವರ ಬೆಳೆದ ಏನು ರೇಟ್ ಇರ್ತದೆ, ಖರ್ಚು ಮಾಡಿದ ರೇಟ್ ಇರ್ತದೆ, ಲಾಗತ್ ಚಾರ್ಜ್ ಅಂತೀವಿ ನಾವು. ಅದಕ್ಕೆ ಒಂದು ಟನ್ ಕಬ್ಬು ಬೆಳೆದು ನಾವೇನು ಖರ್ಚು ಮಾಡಿರ್ತೀವಿ, ಅಟ್ಲೀಸ್ಟ್ ಅಷ್ಟು ದುಡ್ಡಾದರೂ ರೈತ ಸಿಗುವಂಥದ್ದಾದ್ರೆ ಇದರಲ್ಲಿ ಸೌದಿಯವ್ರು ಗೆದ್ದಂಗೆ, ಜಾರಕಿಹೊಳಿ ಗೆದ್ದಂಗೆ. ಯಾರಾದ್ರೂ ಗೆಲ್ಲರಿ, ಅವ್ರು ರೇಟ್ ಸಿಗೋಂಗೆ ಮಾಡಿರಿ. ರೇಟ್ ಸಿಕ್ಕ ಲಾಭದಾಗ ಬರೋಂಗೆ ಮಾಡಿದರೆ ನಿಶ್ಚಿತವಾಗಿ ಅದು ಉತ್ತಮ. ಬಟ್ ಈಗ ಮಾತ್ರ ಕೃಷ್ಣ ಸಕ್ಕರೆ ಸಹಕಾರ ಸಂಘ ಹೇಳಿದ ಅದು ಚುನಾವಣೆ ಮಾತ್ರ ಅಗದಿ ಜೋರ್ದಾರಾಗಿ ಅಲ್ಲೇ ಪ್ರತಿ ಮನೆಯಲ್ಲೂ ಅತನಿ ಸುತ್ತಮುತ್ತ ಬಾಗಲಕೋಟೆ ಸಮೀಪದಲ್ಲಿ ಸುತ್ತಮುತ್ತ ಯಾರು ಕಬ್ಬು ಕಳಿಸೋರಲ್ಲ. ಆ ಷೇರುದಾರರಿಗೆ ಈಗ ಒಂದು ಪರೀಕ್ಷಾ ಕಾಲ, ಅವರಿಗೆಲ್ಲ ಅವ್ರು ಯಾರನ್ನು ಆಯ್ಕೆ ಮಾಡ್ಕೊಳ್ತಾರೆ ಅವ್ರಿಗೆ. ಇದರಲ್ಲಿ ಕುಮಟೋಳವ್ರು ಯಶಸ್ವಿ ಆಗ್ತಾರ ಅಥವಾ ನಮ್ಮ ಸೌದಿಯವರು ಯಶಸ್ವಿ ಆಗ್ತಾರ, ಜೊತೆಗೆ ಕುಮಟೋಳಿಯವ್ರು ಬೆನ್ನಿದ್ದಂಥ ಜಾರಕಿಹೊಳಿ ಅವರು ಗೆಲ್ತಾರ, ಇವೆಲ್ಲವೂ ಇವತ್ತು ಪ್ರಶ್ನೆಗಳಿದ್ದಾವೆ. ಇವತ್ತು ನಾಳೆ ಸಾಯಂಕಾಲ ಒಳಗಾಗಿ ಅಂದ್ರೆ ಸಂಡೇ ಸಾಯಂಕಾಲ ಒಳಗಾಗಿ ಉತ್ತರ ಸಿಗ್ತದೆ. ಯಾರಪ್ಪ ಕೃಷ್ಣ ಸಹಕಾರ ಸಕ್ಕರೆ ಕಾರ್ಖಾನೆಯ ಯಜಮಾನ ಅಂತಿರು, ಏನಂತೀರ ಅದಕ್ಕೆ, ಯಜಮಾನ ಅನ್ನೋಕ್ಕಿಂತಲೂ ಗೆಲ್ಲುವ ಆಸಾಮಿ ಯಾರು ಅನ್ನುವಂಥ ಮಾತನ್ನ ಪ್ರಶ್ನೆ ಮಾಡ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬಿಡ್ರಿ. H60 ನ್ಯೂಸ್ ಅರ್ಥಾತ್ ಇದು ಸತ್ಯದ ಕೈಗಡೆ ವಂದನೆಗಳು.